ಕಸಕ್ಕೆ ಬೆಂಕಿ ಹಾಕಬಾರದು. ಈ ರೀತಿ ಬೆಂಕಿ ಹಾಕುವವರನ್ನು ತಡೆಗಟ್ಟಬೇಕು. ಇದರಿಂದ ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತದೆ ಎಂದು ಪ್ರಚಾರ ಮಾಡುವ ನಗರಸಭೆ, ಅದೇ ನಗರಸಭೆ ನಿರ್ಮಿಸಿದ ಕಸ ವಿಲೇವಾರಿ ಘಟಕದಲ್ಲಿ ಈಗ ಕಳೆದ 3-4 ದಿನಗಳಿಂದ ಬೆಂಕಿ ತಗುಲಿ ದುರ್ನಾತ ಬೀರುತ್ತಿರುವುದು ಸುತ್ತಮುತ್ತಲಿನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ಹೊರವಲಯ ಮಲ್ಲಾಪುರ ರಸ್ತೆಯಲ್ಲಿ ನಗರಸಭೆ ನಿರ್ಮಿಸಿದ ಕಸ ವಿಲೇವಾರಿ ಘಟಕದಲ್ಲಿ ಕಸಕ್ಕೆ ಬೆಂಕಿ ತಗುಲಿ 3-4 ದಿನಗಳಿಂದ ಉರಿಯುತ್ತಿದ್ದರೂ ಅದನ್ನು ನಂದಿಸುವ ಕೆಲಸ ನಗರಸಭೆಯ ಯಾವ ಅಧಿಕಾರಿಗಳು ಮುಂದಾಗದೇ ಇರುವುದರಿಂದ ಜನತೆ ಆಕ್ರೋಶಗೊಂಡು ಪ್ರತಿಭಟಿಸಿದರು. ಸ್ಥಳಕ್ಕೆ ಧಾವಿಸಿದ ನಗರಸಭೆ ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡು ತಕ್ಷಣವೇ ಬೆಂಕಿ ನಂದಿಸುವಂತೆ ಆಗ್ರಹ ಪಡಿಸಿದ್ದಾರೆ. ಈ ವೇಳೆ ನೂರಾರು ಸಾರ್ವಜನಿಕರಿದ್ದರು. ಕಸಕ್ ಬೆಂಕಿ ಹಚ್ಚಬಾರ್ದ್ರಿ, ಹೊಗೆ ಇದಾಗಬಾರ್ದು, ಪರಿಸರ ಹಾಳು ಮಾಡಬಾರ್ದು ಅಂತ ಹೇಳೋರೆ ಹಿಂಗ್ ಮಾಡಿದ್ರೆ ದಿನ ಮೈಕಲ್ಲಿ ಪ್ಲಾಸ್ಟಿಕ್ ನಿಷೇಧ ಅದು ಇದು ಬರೀ ಭಾಷಣ ಆಗ್ಬಿಡ್ತು. ಆ ಮೈಕಲ್ಲಿ ದಿನ ಬೆಳಗ್ಗೆ 5:30 ಶುರು ಆಗ್ತೈತಿ. ಇದೇನ್ರಿ ಇದು ಒಂದು ಈಗ ಒಣ ಕಸ ಎಸೆ ಕಸ ಬೇರೆ 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 ಹಾಕಿದೆ. ನಿಮ್ ಡಿಪಾರ್ಟ್ಮೆಂಟ್ ಒಂದು ಒಣ ಕಸ ಎಸೆ ಕಸ ಅಲ್ಲಿ ಲಕ್ಷಣ ಬರ್ತಾರೆ ಒಳ್ಳೇದು. ಇಲ್ಲಿ ಬೇರೆ ಬೇರೆ ಹಾಕ್ತೀರಾ? ಮತ್ತೆ ಒಟ್ಟಿಗೆ ನಿಮಗೆ ಪಗಾರ ಕೊಡೋದು ಅದಕ್ಕೆ ಗೌರ್ಮೆಂಟ್ ನೌಕರಿ ಕೆಲಸ ಮಾಡ್ತಾರೆ, ಸುಮ್ಮನೆ ಆಡಂಬ ಕೂಡ್ಸಂಬ ಕಳೆಂಬ ಅಂತ ಮಾಡ್ತಾರೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಏನೇನೋ ಸಣ್ಣ ಪುಟ್ಟ ಹಬ್ಬ ಮಾಡೋದಕ್ಕೆ 100 ಮಂದಿ ಕೂಡಿ ಕುಣಿದು ಡ್ಯಾನ್ಸ್ ಮಾಡ್ತೀರಿ. ಡ್ಯಾನ್ಸ್ ಮಾಡಂತ ಹೇಳ್ರಿ. ಎಷ್ಟು ಅವಿವೇಕಿತನ ಇದೆಯಲ್ಲ. KS IAS ಇನ್ನೊಂದು ಪಾಸ್ ಆದ್ರೂ ಕಾಮನ್ ಸೆನ್ಸ್ ಇಲ್ಲ. ಯಾಕೆ ಬರ್ಲಿಲ್ರಿ ಕಮಿಷನರ್? ಯಾಕೆ ಬರ್ತಾ ಇಲ್ಲ?